ಎಷ್ಟು ನಮ್ಮ ಕೂತ್ಕೊಳ್ಳೋಕ್ಕೂ ಜಾಗ ಇರಲಿಲ್ಲ, ಶೆಕೆ ಬೇರೆ ಓಡು, ಅಲ್ಲಿ ಬೇರೆ ಇಲ್ಲಿ ಬೇರೆ ಓಡು ಅಂತ ಇದ್ವಿ. ಆದರೆ ಭಾಳ ಚೆನ್ನಾಗಿ ನಮಗೆ ಸಹಕಾರ ಮಾಡಿದ್ರಿ. ನಿಮ್ಮಿಂದ ಒಳ್ಳೇದಾಗಿದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಸರ್. ಹಾಗೆ ಡಾಕ್ಟರಿಂಗ್ ಅನ್ನೋದು ಯಾವ ರೀತಿ ಬಳಸಬೇಕು ಅಂತ, ಯಾಕೆಂದರೆ ಕೆಲವು ಜನಕ್ಕೆ ಅದ್ರ ಬಗ್ಗೆ ಅವಗಾಹನೆ ಇರೋದಿಲ್ಲ. ಸೊ ಆದ್ದರಿಂದ ಡಾಕ್ಟರ್ ಅಂತಂದರೆ PhD ಮಾಡಿದವರು ಡಿ ಮತ್ತು ಡಬಲ್ ಗೆರೆ ಹಾಕ್ತಾರೆ, ಲಾಸ್ಟಲ್ಲಿ MBBS ಅಂತ ಹಾಕ್ತಾರೆ. ನಮ್ಮ ಈ ಗೌರವ ಡಾಕ್ಟರೇಟ್ ಪಡಿತಾ ಇರೋರು DR ಒಂದು ಚುಕ್ಕೆ ಇಟ್ಟು ಲಾಸ್ಟಲ್ಲಿ ನಿಮ್ಮ ಹೆಸರು ಆದಮೇಲೆ ಲಾಸ್ಟಲ್ಲಿ HC ಅಂತ ಹಾಕೋಬೇಕು. ಹಾನರರಿ ಕಾಸ್ ಅಂತ ಅದಕ್ಕೆ ಅರ್ಥ ಆಗುತ್ತೆ. ಇದು ಗ್ರೀಕ್ ಭಾಷೆಯಲ್ಲಿ ಎಲ್ಲ ಸೇವಕರಿಗೂ ಮಾಡುವಂತಹ ಕೊಡುವಂತಹ ಒಂದು ಬಹಳ ಅತ್ಯುನ್ನತವಾದ ಒಂದು ಪ್ರಶಸ್ತಿ ಅಂತ ಹೇಳೋದಕ್ಕೆ ಬಹಳ ಹೆಮ್ಮೆ ಆಗುತ್ತೆ. ನಿಮಗೆ ಇವತ್ತು ಸಿಗ್ತಾ ಇರೋದು ನನ್ನಿಂದ ಅಂತೂ ಖಂಡಿತ ಅಲ್ಲ, ಕೃಷ್ಣ ಪರಮಾತ್ಮನೇ ಅವರಿಂದನೇ ನಿಮ್ಗೆ ಸಿಗ್ತಾ ಇರೋದು. ಯಾಕಂದರೆ ಒಬ್ಬರಿಗೆ ಇಬ್ಬರಿಗೆ ಕೊಟ್ಟು, ಯಾಕಂದರೆ ಕೆಲವರು ಹೇಳ್ತಾರೆ ಎಲ್ಲೋ ತೊಗೊಂಡ್ರಿ ಎಲ್ಲೋ ಮಾಡಿದ್ರಿ ಅಂತ. ನಿಜವಾಗ್ಲೂ ಬಹಳ ಇದ್ರ ಹಿನ್ನೆಲೆ ಏನು ಅಂತಂದರೆ ನಾವು ಯಾವಾಗ ಏನೇನು ಲೈಸೆನ್ಸ್ ತೊಗೋಬೇಕು. ನಿಜವಾಗ್ಲೂ ಇನ್ನೊಂದು ಹೇಳಬೇಕು ಅಂತಂದರೆ ಎಲ್ಲ ಓದೋಕ್ಕೆ ಇಂಟರ್ನ್ಯಾಷನಲ್ ಕಾಲೇಜಸ್ ಬೇಕು ಮತ್ತು ಸ್ಕೂಲ್ಸ್ ಎಲ್ಲ ಬೇಕು, ಅದೆಲ್ಲ ಒಳ್ಳೆ ಸ್ಟ್ಯಾಂಡರ್ಡ್ ಅಂತ. ಆದರೆ ನಾವು ಡಾಕ್ಟ್ರೇಟ್ ಕೊಡಬೇಕಾದ್ರೆ ಮಾತ್ರ ಪ್ರೈವೇಟ್ ಯೂನಿವರ್ಸಿಟಿಲಿ ತೊಗೊಂಡ್ರೆ ವ್ಯಾಲ್ಯೂ ಇಲ್ಲ. ಖಂಡಿತ ಹೇಳ್ತಾ ಇದ್ದೀನಿ, ಖಂಡಿತ ಇದಕ್ಕೆ ಬೆಲೆ ಇದೆ. ಆ ಬೆಲೆನ ತಂದ್ಕೊಡೋದು ನಮ್ಮ ಕೈಯಲ್ಲಿರುತ್ತೆ ಹೊರತು ಈ ರೀತಿಯಲ್ಲಿ ಸದ್ಬಳಕೆ ಮಾಡ್ಕೋಬೇಕು ಅಂತ ಹೇಳ್ತಾ, ನಿಜವಾಗ್ಲೂ ಯಾರು ಇಬ್ಬರು ಡಾಕ್ಟ್ರೇಟ್ ತೊಗೋತಾ ಇದ್ದಾರೆ, ಗಿರೀಶ್ ಸರ್ ಹಾಗೂ ಮತ್ತು ಜಯಲಕ್ಷ್ಮಿ ಮೇಡಮ್ ಅವರು, ಇವತ್ತಿನಿಂದ ನೀವು ಎದೆ ಮುಟ್ಕೊಂಡು ಹೇಳ್ಬೋದು ನೀವು ಡಾಕ್ಟರ್ ಜಯಲಕ್ಷ್ಮಿ ಮತ್ತು ಡಾಕ್ಟರ್ ಗಿರೀಶ್ ಸರ್ ಅಂತ. ಅದಕ್ಕೆ ನಾವು ಇಂಥವರು ನಿಮಗೆ ಉದಾಹರಣೆ ಆಗಿರ್ತಾರೆ, ಸಾಕ್ಷಿ ಆಗಿರ್ತಾರೆ ಅಂತ ಹೇಳ್ತಾ ದಯವಿಟ್ಟು ಒಬ್ಬರಾದ್ಮೇಲೆ ಒಬ್ಬರು. ಯಾರು ಸರ್? ಗಿರೀಶ್ ಸರ್ ದಯವಿಟ್ಟು ಆ ಒಂದು ಕಾನ್ವೊಕೇಶನ್ ಕ್ಯಾಪ್, ಅದು ಟೋಪಿ ಅಂತ ಅನ್ಕೋಬೇಡಿ, ಆಮೇಲೆ ಕಾನ್ವೊಕೇಶನ್ ಕ್ಯಾಪ್. ಹಾಗೆ ನೋಡಿ ಅವ್ರು ನೋಡಿ ಇನ್ನೊಂದು ಹೇಳಬೇಕು, ಅವರು ಪ್ರೊಫೆಸರ್ ಅಂತ. ನಿಜವಾಗ್ಲೂ ನಿಮ್ಗೆ ಇದ್ರ ಬಗ್ಗೆ ಖಂಡಿತ ಗೊತ್ತಿರುತ್ತೆ ಸರ್. ತುಂಬ ಆಲ್ಮೋಸ್ಟ್ ಮೂಡುಬಿದ್ರೇನೋ ಸರ್, ಇದು ತುಂಬ ಫೇಮಸ್ ಕಾಲೇಜ್ ಅದು. ಇವರ ಒಂದು ಎಜುಕೇಷನ್ ಆ್ಯಂಡ್ ಸೋಷಲ್ ಸರ್ವಿಸ್ honorary doctorate on behalf of American Wisdom Peace University. Very congratulations sir. You are today onwards you are the Dr. Girish SC sir. And also I am going to provide Karnataka Youth Welfare please. ಒಳ್ಳೆಯದಾಗಲಿ. ಅವರ ಫ್ಯಾಮಿಲಿಯವರು ದಯಮಾಡಿ ಮಗಳು ವೇದಿಕೆ ಬರಬೇಕು. ಬನ್ನಿ ಬನ್ನಿ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಆತ್ಮೀಯ ಗೆಳತಿಯನ್ನೇ ತಪ್ಪಾಗೋದಿಲ್ಲ. ನೀವು ಕೂತ್ಕೊಳ್ಳೋಕೆ ಬಿಡಲ್ಲ, ವೇದಿಕೆ ಬರಲ್ಲ ಅಂದ್ರೆ ಬಿಡಲ್ಲ. ಕಿರಣ ಮೇಡಮ್ ದಯಮಾಡಿ ಬೇಕು ಬನ್ನಿ. ಕಿರಣ ಮೇಡಮ್ ಬನ್ನಿ. ಸಹೇಲಿ ಸಂಸ್ಥೆಯ ಒಂದು ಉನ್ನತವಾದ ಒಂದು ಸಂಸ್ಥೆಯನ್ನು ಕಟ್ಟಿ ಕಿರಣ್ ಸಹೇಲಿ ಅಂತಲೇ ಹೆಸರು ಪಡೆದಿರ್ತಕ್ಕಂಥ ನಮ್ಮ 25-26 ವರ್ಷದ ಗೆಳತಿ ಅಂದ್ರೆ ತಪ್ಪಾಗೋದಿಲ್ಲ. ಆ ರೀತಿಲಿ ಇವತ್ತೇನು ನಮ್ಮ ಶ್ರೀನಾಥ್ ಹೇಳಿದ್ರು, ಅದೇ ಥರದಲ್ಲಿ ಇವರು ನನಗೆ ಒಬ್ಬರು ಗೆಳತಿ. ಒಳ್ಳೊಳ್ಳೆ ಆಧ್ಯಾತ್ಮಿಕವಾದ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತಾರೆ. ಅವ್ರಿಗೆ ನಿಮ್ಮೆಲ್ಲ ಪರವಾಗಿ ಸ್ವಾಗತ. ಡಾಕ್ಟರ್ ಗಿರೀಶ್ ಅವರಿಗೆ ಎಲ್ಲರೂ ಜೋರಾಗಿ ಚಪ್ಪಾಳೆ, ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಸಂತೋಷ ಸರ್. ಹಾಗೆ ಮುಂದಿನ ಹಾಗೆ ಮತ್ತೊಬ್ಬರು ಜಯಲಕ್ಷ್ಮಿ ಮೇಡಮ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ನಿಮ್ಮ ನೋಡಿ ಎಲ್ಲೋ ಎಲ್ಲಿಂದ ಬಂದ್ರಿ ಅಂದರೆ ಕುಣಿಗಲ್ಲಿಂದ ಬಂದಿದ್ದೀವಿ ಅಂತ ಮೊದಲು ಹೇಳ್ತಾ ಇದ್ರಲ್ಲ ಸರ್. ಮೂಡಲ್ ನಿಮಗೆ ಅಭಿನಂದನೆಗಳು. ನಿಮ್ಮ ಒಂದು ಸಮಾಜ ಸೇವೆಗಾಗಿ ಅಮೇರಿಕನ್ ವಿಸ್ಡಮ್ ಪೀಸ್ ಯೂನಿವರ್ಸಿಟಿ ವತಿಯಿಂದ ನಿಮಗೆ ಗೌರವ ಡಾಕ್ಟರೇಟ್ ಪದವಿಯನ್ನು ಕೊಡ್ತಾ ಇದ್ದೀವಿ. ಇವತ್ತೊಂದು ವಿಶೇಷ ಏನು ಅಂತಂದರೆ, ನಮ್ಮ ಬಿರಾದಾರ್ ಸರ್ ಅವರು ಬೆಳಿಗ್ಗೆ ನನ್ನ ಜೊತೆಲಿ ವೇದಿಕೆ ಹಂಚ್ಕೊಂಡು ಬಹಳ ಚೆನ್ನಾಗಿ ಮಾತಾಡಿದ್ರು. ಫಸ್ಟು ಅಲ್ಲೆಲ್ಲ ಅದು ತಮಿಳ್ನಾಡಲ್ಲಿ ಮಾಡಿದ್ರು ಕೂಡ, ಮೊದಲು ಕೆಂಪೇಗೌಡ ಜನ್ಮ ದಿನಾಚರಣೆಯನ್ನು ವಿಶಸ್ ಮಾಡಿದ್ದು ಅವರೇ ಫಸ್ಟ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಶ್ರೀಮತಿ ಜಯಲಕ್ಷ್ಮಿ ಅವರು ಇವತ್ತು ಹಿಂದಿನಿಂದ ನೀವು ಮಾಡಿದಂತಹ ಸಮಾಜ ಸೇವೆಗೆ ಗೌರವ ಡಾಕ್ಟರೇಟ್, ಕಲ್ಚರಲ್ ಆಕ್ಟಿವಿಟೀಸ್ ಆ್ಯಂಡ್ ಸೋಷಲ್ ಸರ್ವಿಸ್. ಕಂಗ್ರ್ಯಾಚುಲೇಷನ್ ಮ್ಯಾಮ್.
ಹಾಗೆ ನಿಮಗೆ ನಮಗೊಂದು 20 ವರ್ಷಗಳ ಪರಿಚಯ. ಕನ್ನಡ ಬಾವುಟದ ನಿರ್ಮಾತೃ ಮಾರ್ ರಾಮಮೂರ್ತಿ ಅವರ ಒಂದು ನೆನಪಿನಲ್ಲಿ ನಾನು 2023 ವರ್ಷಗಳಿಂದ ನಮ್ಮ ಕರ್ನಾಟಕ ಯೂತ್ ವೆಲ್ಫೇರ್ ಅಸೋಸಿಯೇಷನ್ನ ಸಂಸ್ಥೆನ ಸ್ಥಾಪನೆ ಮಾಡಿ ಯಾವುದೇ ರೀತಿಯಾದಂಥ ಮೆಂಬರ್ಶಿಪ್ ಇಲ್ಲ, ಯಾವುದೇ ಡೊನೇಷನ್ ನಾವು ತಗೊಳ್ಳೋದಿಲ್ಲ. ನಮ್ಮ ಈ ಒಂದು ಸಂಸ್ಥೆಗೆ ಡಾಕ್ಟರ್ ದೊಡ್ಡರಂಗೇಗೌಡರು ರಾಯಭಾರಿಗಳಾಗಿರ್ತಾರೆ. ಸರಿಸುಮಾರು ನಮ್ಮ ಎಲ್ಲ ಮಹನೀಯರನ್ನು ವಿಚಾರವನ್ನು ತಿಳಿಸುವಂಥವರಾಗಿ ಪ್ರಚಾರಕ್ಕೋಸ್ಕರ ಇವತ್ತಿನ ಈ ವರ್ಷದಲ್ಲೇ ಸುಮಾರು ಒಂದು 3,000 ಜನಕ್ಕೆ ನಾವು ಈ ಥರದನ್ನು ನಾವು ವಿತರಣೆ ಮಾಡಿದ್ದೀವಿ. ಯಾವುದೇ ರೀತಿಯಾದಂತಹ ಈಗ ಸಮ್ಟೈಮ್ ಗೊತ್ತಿಲ್ಲ, ಕನ್ನಡ ಬಾವುಟವನ್ನು ಯಾರು ನಿರ್ಮಾಣ ಮಾಡಿದ್ರು ಅಂತ ಯಾರಿಗೂ ಗೊತ್ತಿಲ್ಲ. ಅವರು ಮಾತ್ರ, ಕೆಲವ್ರಿಗೆ ಮಾತ್ರ ಗೊತ್ತಿತ್ತು, ಹಳಬರಿಗೆ ಮಾತ್ರ. ಅದನ್ನು ವಿಚಾರನ ಮುಟ್ಟಿಸುವಂಥವಾಗಿ ಇವತ್ತಿನ ದಿವಸ ಡಾಕ್ಟರ್ ಜಯಲಕ್ಷ್ಮಿ ಕುಣಿಗಲ್ ಅವರಿಗೆ ಸಮಾಜ ಸೇವೆ ಹಾಗೂ ಇವರು ಸ್ಪೋರ್ಟ್ಸ್ ವುಮೆನ್ ಕೂಡ, ಕ್ರೀಡಾಪಟು ಕೂಡ ಆಗಿರ್ತಾರೆ, ಸ್ವಿಮ್ಮಿಂಗ್ ಕೋಚ್. ಇವರು ರಿಯಲಿ ಗಿವ್ ದಮ್ ಅ ಬಿಗ್ ಅಪ್ಲಾಸ್. ಅಷ್ಟೊಂದು ಸುಲಭ ಸೇವಾ ಯೋಧ ರತ್ನ ಅಂತ ರಾಜ್ಯ ಪ್ರಶಸ್ತಿಯನ್ನು ನೀಡಿ ನಾವು ಗೌರವಿಸ್ತಾ ಇದ್ದೀವಿ. ನಮ್ಮ ಸಂಸ್ಥೆ ಭಾರತ ಸರ್ಕಾರದಿಂದ ಮಾನ್ಯತೆ ಪಡೆದಿರುವ ಏಕೈಕ ಸಂಸ್ಥೆ ಅಂತ ಹೇಳೋದಕ್ಕೆ ಬಹಳ ಹೆಮ್ಮೆ ಆಗುತ್ತೆ. ಶುಭಾಶಯ. ಗಿರೀಶ್ ಸರ್ ಆಗಿರ್ತೀನಿ ಸರ್, ನಿಮಗೂ ಬನ್ನಿ ಸರ್, ಗಿರೀಶ್ ಸರ್. ಬನ್ನಿ ಮೇಡಮ್, ಬನ್ನಿ ಇಲ್ಲಿ ಇಟ್ಕೊಳ್ಳಿ. ಡಾಕ್ಟರ್ ಗಿರೀಶ್ SC ಎಜುಕೇಷನಲ್ ಆ್ಯಂಡ್ ಸೋಷಲ್ ಸರ್ವಿಸ್ ಇವರು ಮಾಡಿದಂತಹ ಸೇವೆಗೆ ನಮ್ಮ ಕರ್ನಾಟಕ ಯೂತ್ ವೆಲ್ಫೇರ್ ಅಸೋಸಿಯೇಷನ್ ಹಾಗೂ ಜ್ಞಾನಪೀಠ ಪ್ರಶಸ್ತಿ ಪಡೆದ ಎಲ್ಲ ಮಹನೀಯರ ಆಶೀರ್ವಾದ ಹಾಗೂ ನಮ್ಮೆಲ್ಲರ ಕರ್ನಾಟಕದ ಏಕೀಕರಣಕ್ಕೆ ಹೋರಾಟ ಮಾಡಿದಂತಹ ಆಲೂರು ವೆಂಕಟರಾಯರ ಒಂದು ಆಶೀರ್ವಾದದಲ್ಲಿ, ಮಾ ರಾಮಮೂರ್ತಿಯವರ ಆಶೀರ್ವಾದದಲ್ಲಿ ಹಾಗೂ ಅಮ್ಮನೂ ಕೂಡ ಹಾಕಿದ್ದೀನಿ. ಮೊನ್ನೆ ಕಮಲಮ್ಮ ಅವರು ನಮ್ಮನ್ನು ಬಿಟ್ಟು ದೈಹಿಕವಾಗಿ ಬಿಟ್ಟೋದ್ರು, ಆದರೆ ಅವರು ಇದ್ದಾರೆ ನಮ್ಗೆ ಇವಾಗಲೂ. ನಮ್ಮ ಹತ್ರ ಇಲ್ಲ ಇವಾಗ. ಮತ್ತು ಸಾಲು ಮರದ ತಿಮ್ಮಕ್ಕರಾಗ್ಬೋದು, ನಮ್ಮ ಗುರುಗಳು. ಇದರಲ್ಲಿ ಒಂದೇ ಒಂದು ಗೋಲ್ಡನ್ ಮ್ಯಾನ್ ಇರೋದು ಮಾತ್ರ ದೊಡ್ಡರಂಗೇಗೌಡರು. ತುಂಬ ಇದರಲ್ಲಿದ್ದಾರೆ. ಅದಕ್ಕೆ ಹೇಳಿದ್ವಿ, ನಿಮ್ಮಂಥ ಅವ್ರನ್ನ ಹಿರಿಯರನ್ನ ಯಾರು, ನೀವು ಹೇಳಿದ್ರೆ ಮೊನ್ನೆ ಒಂದು ಅಣ್ಣ ಒಂದು ಮಾತು ಹೇಳಿದರು, ತಕ್ಕಂತಹ ಅಂತಂದ್ಬಿಟ್ಟು. ನಿಜವಾಗ್ಲೂ ಎಲ್ಲೇ ಹೋದ್ರೂ ಮಾಡ್ತಕ್ಕಂತಹ, ಕೊಡ್ತಕ್ಕಂತಹ, ಇರತಕ್ಕಂತಹ ಅದೊಂದು ನಿಜವಾಗ್ಲೂ ಆ ಪದ ಬಳಕೆ ತಪ್ಪು ಅಂತ ನನ್ನ ಭಾವನೆ. ಅಣ್ಣನಿಗೆ ನಾನು ಅದನ್ನು ಹೇಳಿದೆ, ಕರೆಕ್ಟ್ ಅಣ್ಣ. ಕಂಗ್ರ್ಯಾಚುಲೇಷನ್, ಶುಭಾಶಯಗಳು. ಕನ್ನಡವನ್ನು ಉಳಿಸೋಣ, ಕನ್ನಡವನ್ನು ಬಳಸೋಣ. ಆತ್ಮೀಯ ಬಂಧುಗಳೇ, ಇವತ್ತು ವಿಶೇಷವಾಗಿ ಗೌರವ ಡಾಕ್ಟರೇಟನ್ನು ಪಡೆದಿರ್ತಕ್ಕಂಥ ಡಾಕ್ಟರ್ ಗಿರೀಶ್ ಕುಮಾರ್ ಸರ್ ಅವರಿಗೆ ಮತ್ತು ಡಾಕ್ಟರ್ ಜಯಲಕ್ಷ್ಮಿ ಮೇಡಮ್ ಅವರಿಗೆ ಒಂದು ಜೋರಾದ ಚಪ್ಪಾಳೆ ತಟ್ಟುವುದರ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸೋಣ. ಬಂಧುಗಳೇ, ಅದರ ಕರ್ತೃ ವಿಶೇಷವಾಗಿ ಒಂದು ಕಾರಣೀಕರ್ತರಾಗಿರ್ತಕ್ಕಂಥ ಡಾಕ್ಟರ್ ಕರಾಟೆ ಶ್ರೀನಿವಾಸ್ ಸರ್ ಅವರಿಗೆ, ಡಾಕ್ಟರ್ ಕೃಷ್ಣ ಸರ್ ಅವರಿಗೆ ಕೂಡ ಹೃದಯಪೂರ್ವಕವಾದಂಥ ಅಭಿನಂದನೆಗಳು. ಹಾಗೆ ಖ್ಯಾತ ಸಂಗೀತಗಾರರು, ಹೃದಯವಂತರಾಗಿರ್ತಕ್ಕಂಥ ಶ್ರೀ ಶಶಿಧರ್ ಕೋಟೆ ಗುರುಗಳ ಒಂದು ಅನುಗ್ರಹದಿಂದ ಪ್ರತಿಯೊಬ್ಬರು ಕೂಡ ಗೌರವ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಹಾಗೆ ಗುರುಗಳಿಗೆ ಕೂಡ ಜೋರಾಗಿ ಚಪ್ಪಾಳೆಯನ್ನು ತಟ್ಟಿ, ಇದರ ಜೊತೆಗೆ ಡಾಕ್ಟರ್ ಸಂಗನಬಸಪ್ಪ ಬಿರಾದಾರ್ ಸರ್ ಅವರು ಕೂಡ ಅದ್ಭುತವಾದ ಸಾಧಕರು. ಇದರ ಜೊತೆಗೆ ನಮ್ಮ ವಿಜಯಪುರ ಜಿಲ್ಲೆಯ ಸಿಂಧಿಗೆಯವರು ಕೂಡ ಹೌದು. ಹೋದ ತಿಂಗಳಿಗೆ 4 ತಿಂಗಳ ಹಿಂದೆ ಗೋವಾದಲ್ಲಿ ಒಂದು ಕರ್ನಾಟಕ ಸಮ್ಮೇಳನ, ರಾಜ್ಯ ಸಮ್ಮೇಳನ ನಡೀತು, ಕರ್ನಾಟಕ ಸಾಹಿತ್ಯ ಸಮ್ಮೇಳನ. ಅದರ ರಾಜ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಡಾಕ್ಟರ್ ಸಂಗನಬಸಪ್ಪ ಬಿರಾದಾರ್ ಸರ್ ಅವರು. ಹೀಗಾಗಿ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಆಗಮಿಸಿರ್ತಕ್ಕಂಥ, ಇದರ ಜೊತೆಗೆ ಡಾಕ್ಟರ್ ಲಲಿತಾರಾವ್ ಮೇಡಮ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರು ಕೂಡ ವಂದನೆಯನ್ನು ಸಲ್ಲಿಸೋಣ. ಬಂಧುಗಳೇ, ಈಗ ಕಾರ್ಯಕ್ರಮ ಆರಂಭವಾಗುತ್ತೆ. ಎಲ್ಲ ಅತಿಥಿಗಳು ಆಸೀನರಾಗಬೇಕು. ಇದ್ರ ಜೊತೆ 1-2 ನಿಮಿಷ ಅರ್ಜೆಂಟ್ ಹೊರಡಬೇಕಾಗಿದೆ, ಬೇಗನೆ ತುರ್ತು ಕೆಲಸದ ನಿಮಿತ್ತ ಡಾಕ್ಟರ್ ನಾಗಮಣಿ ಮೇಡಮ್ ಅವರು ಕೂಡ ಹೊರಡಬೇಕಾಗಿದೆ. ಅವರಿಗೆ ಸಾಧಕರಿಂದ ಒಂದು ಗೌರವ ಪ್ರಶಸ್ತಿ, ಅವರಿಗೆ ಈ ಒಂದು ಕಾರ್ಯಕ್ರಮ ನಾಡರತ್ನ ಪ್ರಶಸ್ತಿಯನ್ನು ಕನ್ನಡ ಮತ್ತು ಸಂಸ್ಕೃತಿ ಸಾಹಿತ್ಯ ಕೂಟ, ಸ್ನೇಹ ಬೆಳಕ ಕಲಾವಿದರು ಬೆಂಗಳೂರು. ಇದರ ಜೊತೆಗೆ ನಡೆದಾಡುವ ದೇವರು ಸಂಸ್ಮರಣೆ ಹಾಗೂ ನಾಡಪ್ರಭು ಕೆಂಪೇಗೌಡ ಜಯಂತಿ ಅಂಗವಾಗಿ ನಾಡರತ್ನ ಪ್ರಶಸ್ತಿ ನೀಡತಕ್ಕಂಥದ್ದು ಹೆಮ್ಮೆ ಮತ್ತು ಸಂತೋಷ. ಜೋರಾಗಿ ಚಪ್ಪಾಳೆ ತಟ್ಟೋದ್ರ ಮೂಲಕ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸೋಣ. ಬಂಧುಗಳು, ಇದರ ಜೊತೆಗೆ ಖ್ಯಾತ ಸಂಗೀತಗಾರರು, ಗಾಯಕಿಯರು ಆಗಿರ್ತಕ್ಕಂಥ ಶ್ರೀಮತಿ ರೇಣುಕಾ ಮೇಡಮ್ ಅವರು ಖ್ಯಾತ ಗಾಯಕರು ಕೂಡ ಹೌದು. ಅವ್ರದ್ದೇ ಆದ ಒಂದು ಆರ್ಕೆಸ್ಟ್ರಾ ಇದೆ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಕೂಡ ವಿಶೇಷವಾದ ಹಾಡುಗಳ ಮೂಲಕ ಎಲ್ಲರ ಒಂದು ಪ್ರೀತಿಯನ್ನು
ಸಂಪಾದನೆ ಮಾಡಿದ್ದಾರೆ, ಎಲ್ಲರ ಮನಸ್ಸೊರಗೊಂಡಿದ್ದಾರೆ. ಹಾಗಾಗಿ ಅವರಿಗೂ ಕೂಡ ಈ ಒಂದು ವಿಶೇಷವಾದ ಕಾರ್ಯಕ್ರಮದಲ್ಲಿ ನಾಡರತ್ನ ಪ್ರಶಸ್ತಿಯನ್ನು ಇವತ್ತು ನೀಡ್ತಕ್ಕಂಥದ್ದು. ನಾಡಪ್ರಭು ಕೆಂಪೇಗೌಡರ ಒಂದು ವಿಶೇಷವಾದ ಜಯಂತಿಯ ದಿನದಂದು ಕೂಡ ನೀಡ್ತಕ್ಕಂಥದ್ದು ಹೆಮ್ಮೆ ಮತ್ತು ಸಂತೋಷ. ಮೇಡಮ್, ತಮಗೆ ಧನ್ಯವಾದಗಳು. ಈಗ ಖ್ಯಾತ ಸಂಗೀತಗಾರರಾಗಿರ್ತಕ್ಕಂಥ ಶ್ರೀಮತಿ ರೇಣುಕಾ ಮೇಡಮ್ ಅವರು ಕೂಡ ಬರಬೇಕು. ಅವರಿಗೂ ಕೂಡ ನಾಡರತ್ನ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ಅವರು ಶ್ರೀಮತಿ ಹೇಮಾ ಅವರು ಕೂಡ ಅವರು. ಹಾಗಾಗಿ ಆಕಾಶವಾಣಿಯ ಸಂಗೀತ ಕಲಾವಿದರು, ದೂರದರ್ಶನ ಸಂಗೀತ ಕಲಾವಿದರು ಶ್ರೀಮತಿ ಹೇಮಾ ಮೇಡಮ್ ಅವರಿಗೂ ಕೂಡ ಹೃದಯಪೂರ್ವಕವಾದಂಥ ವಂದನೆ, ಅಭಿನಂದನೆಗಳು. ಮೇಡಮ್, ನಿಮ್ಮ ಈ ಸೇವೆ ಹೀಗೆ ನಿರಂತರವಾಗಿ ಸಾಗಲಿ. ತಾಯಿ ಭುವನೇಶ್ವರಿ ಕೃಪೆ ತಮ್ಮ ಮೇಲಿರಲಿ. ತಮಗೆ ವಂದನೆ, ಅಭಿನಂದನೆಗಳು. ಸರ್ವದೇವ ನಮಸ್ಕಾರ. ಎಲ್ಲರೂ ಅತಿಥಿಗಳು ಆಸೀನರಾಗಬೇಕು. ಆತ್ಮೀಯ ಬಂಧುಗಳು, ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯ ತ್ರ್ಯಂಬಕೆ ಗೌರಿ ನಾರಾಯಣೆ ನಮಸ್ತುತೆ. ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಪ್ರತಿ ಹಂತದಲ್ಲಿ ಕೂಡ ನಾವು ಹೇಳ್ತೇವೆ, ಡಾಕ್ಟರ್ B.R. ಅಂಬೇಡ್ಕರ್ ಕೂಡ ಒಂದು ಮಾತನ್ನು ಹೇಳಿದ್ದಾರೆ, ಸತ್ತ ಮೇಲೂ ಕೂಡ ನಾವು ಬದುಕಿರಬೇಕು ಅಂತಂದರೆ ಏನಾದರೂ ಜನರು ಓದುವಂಥ ರೀತಿಯಲ್ಲಿ ಬರೆದಿಟ್ಟು ಹೋಗಬೇಕು. ನಾವು ಸತ್ತ ಮೇಲೂ ಕೂಡ ಅವರೆಲ್ಲ ಅದನ್ನು ಓದಬೇಕು, ಸಾಧನೆ ಮಾಡಬೇಕು. ಇಲ್ಲದಿದ್ದರೆ ನಾವು ಸಮಾಜದಲ್ಲಿ ವಿಶೇಷವಾದ ಸಾಧನೆಯನ್ನು ಮಾಡಿ ಹೋಗಬೇಕು. ನಮ್ಮ ಸಾಧನೆಯ ಬಗ್ಗೆ ಜನ ಬರೆದಿಡಬೇಕು, ಅದು ಇನ್ನೊಬ್ಬರು ಓದಬೇಕು ಅಂತ ಒಂದು ವ್ಯಕ್ತಿತ್ವ ನಮ್ಮದಾಗಬೇಕನ್ನುವಂಥ ರೀತಿಯಲ್ಲಿ ಡಾಕ್ಟರ್ B.R. ಅಂಬೇಡ್ಕರ್ ಹೇಳಿದ್ದಾರೆ. ಹಾಗಾಗಿ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಸಾಧಕರೇ. ಹಾಗಾಗಿ ಸಾಧನೆ ಹಾದಿಯಲ್ಲಿ ಸಾಗಬೇಕಾದ್ರೆ ಇವತ್ತು ವಿಶೇಷವಾದ ಕಾರ್ಯಕ್ರಮ ಏನಂದ್ರೆ, ನಡೆದಾಡುವ ದೇವರು ತುಮಕೂರಿನ ಶ್ರೀ ಸಿದ್ಧಗಂಗಾ ಮಠದ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳು. ಇವತ್ತು ಇಡೀ ವಿಶ್ವದಲ್ಲಿ ಅವರ ಶಿಷ್ಯಂದರಿದ್ದಾರೆ. ಅವರು ಏನು ಅವರ ಒಂದು ಆಶ್ರಮದಲ್ಲಿ, ಅವರ ಒಂದು ಮಠದಲ್ಲಿ ಓದಿರ್ತಕ್ಕಂಥ ಮಕ್ಕಳಿದ್ದಾರೆ. ಇಡೀ ವಿಶ್ವದೆಲ್ಲ ಕೂಡ ಎಲ್ಲ ಸಾಧಕರಾಗಿದ್ದಾರೆ. ಅವರು ಕೂಡ ಕೊಟ್ಟಂಥದ್ದು ಇಡೀ ಮನೆ ಮನೆಗೆ ಬೆಳಕಾಗಿದ್ದಾರೆ. ಇದು ಸಾಧನೆ. ಇದರ ಜೊತೆಗೆ ನಾಡಪ್ರಭು ಕೆಂಪೇಗೌಡರವರು ಇವತ್ತು ನಮ್ಮ ಬೆಂಗಳೂರಿನ ಕಟ್ಟಿರ್ತಕ್ಕಂಥ ಅದ್ಭುತವಾದ ಮಹಾರಾಜ. ಅವರಿಗೆ ಜೋರಾದ ಒಂದು ಚಪ್ಪಾಳೆಯನ್ನು ಕೊಟ್ಟು ಇವತ್ತು ಅವರನ್ನು ಸ್ಮರಿಸುವಂಥ ದಿನ, ಅವರ ಹುಟ್ಟುಹಬ್ಬದ ಒಂದು ಆಚರಣೆ ನಾಡು ವಿಶೇಷವಾಗಿ ಆಚರಿಸ್ತಿದೆ. ಅದಕ್ಕೆ ನಾಡಪ್ರಭು ಕಟ್ಟಿದ ಕೆಂಪೇಗೌಡ ನಗರ ಅಂತಕ್ಕಂಥದ್ದನ್ನು ನಾವು ಬೆಂಗಳೂರು ಅಂತ ಕರೀತೇವೆ. ಇಂಥ ಒಂದು ವಿಶೇಷವಾದ ಸಾಧಕ ದಿನದಲ್ಲಿ ಕೂಡ ನಾವು ಸಾಕ್ತಕ್ಕಂಥದ್ದು. ಹಾಗಾಗಿ ಪ್ರತಿ ಹಂತದಲ್ಲಿ ಕೂಡ ಹೇಳ್ತೇವೆ, ಉಸಿರು ಹಾರುವ ಮುನ್ನ ಹೆಸರುಳಿದರೆ, ಹೆಸರುಳಿಸಿದರೆ ಜೀವನ ಸಾರ್ಥಕ. ಹುಟ್ಟುತ್ತವೆ, ಸಾಯ್ತವೆ. ಹುಟ್ಟು ಸಾವಿನ ಮಧ್ಯೆ ನಮ್ಮ ಕುಟುಂಬಕ್ಕೆ, ಸಮಾಜಕ್ಕೆ, ನಾಡಿಗೆ ಏನಾದರೂ ಕೊಡುಗೆಯನ್ನು ಕೊಟ್ಟು ಹೋದಾಗ ಮಾತ್ರ ನಮ್ಮ ಬದುಕು ಅರ್ಥಪೂರ್ಣ. ಅಂತ ಒಂದು ವಿಶೇಷವಾದ ಸಾಧಕರು ಇವತ್ತು ನನ್ನ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ಇದರ ಕಾರ್ಯಕ್ರಮದ ಜೊತೆಗೆ ನಮ್ಮ ಪ್ರೀತಿಯಿಂದ ಡಾಕ್ಟರ್ ಕೃಷ್ಣ ಸರ್ ಅವರು ನಮಗೆ ಅನುಮತಿ ನೀಡಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ನಾಡ ಧ್ವನಿ ಅಂತಕ್ಕಂಥ ಒಂದು ಪತ್ರಿಕೆಯನ್ನು ಕೂಡ 2 ತಿಂಗಳಿಂದ ಆರಂಭ ಮಾಡಿದ್ದೇವೆ. ಅದು ಎಲ್ಲ ಗುರುಗಳ ಒಂದು ವಿಶೇಷವಾದ ಅನುಗ್ರಹ. ಅದರಲ್ಲಿ ಯಾವುದೇ ಬರತಕ್ಕಂಥದ್ದೆಲ್ಲ ಸಾಧಕರ ಕುರಿತು ಅದರಲ್ಲಿ ಇರ್ತಕ್ಕಂಥದ್ದು, ಕವಿಗಳ ಕುರಿತು ಅದರಲ್ಲಿ ಇರ್ತಕ್ಕಂಥದ್ದು, ನಾಡಿನ ಕುರಿತು ಅದರಲ್ಲಿ ಇರ್ತಕ್ಕಂಥದ್ದು, ನಮ್ಮ ಸಂಸ್ಕೃತಿಯ ಬಗ್ಗೆ ಇರ್ತಕ್ಕಂಥದ್ದು. ಕೇವಲ 2 ಪುಟ ಮಾತ್ರ ರಾಜಕೀಯ ವಿಚಾರಗಳಿಗೆ ನಾವು ಇಟ್ಟಿದ್ದೇವೆ. ಉಳಿದ 10 ಪುಟಗಳು ಮಾತ್ರ ಸಾಧಕರಿಗಾಗಿ ಮೀಸಲಾಗಿಟ್ಟಿದ್ದೇವೆ. ಅದರಲ್ಲಿ ಒಂದು ಕಾಲಮ್ ನಂದಿದೆ, ಭರವಸೆಯ ಬೆಳಕು ಅಂತ ನಾನು ಬರೀತಾ ಇದ್ದೇನೆ. ಆ ಭರವಸೆಯ ಬೆಳಕು ನನ್ನ ವಾಟ್ಸಪ್ ಗ್ರೂಪಲ್ಲಿ ಒಂದು ದಿವಸದಲ್ಲಿ ನೋಡ್ತಕ್ಕಂಥದ್ದು 25,000 ಜನ ಅದನ್ನು ಓದ್ತಾ ಇದ್ದಾರೆ. ಅದನ್ನು ಇವತ್ತು ಪತ್ರಿಕೆಯಲ್ಲಿ ನಾನು ಪ್ರಕಟ ಮಾಡ್ತಾ ಇದ್ದೇನೆ. ಭರವಸೆಯ ಬೆಳಕು ಅಂತ ಪತ್ರಿಕೆಯನ್ನು ಓದಿ ಕೊಟ್ಟಿದ್ದೇನೆ. ಕೆಲವೊಂದು ಪತ್ರಿಕೆ ತಲುಪಿಸ್ತೇನೆ ನಿಮಗೂ ಕೂಡ. ಹಾಗಾಗಿ ಗುರುಗಳ ಅನುಗ್ರಹ ಇರತಕ್ಕಂಥ. ಹಾಗಾಗಿ ಪ್ರಪ್ರಥಮವಾಗಿ ಇಂದಿನ ಕಾರ್ಯಕ್ರಮದಲ್ಲಿ ಖ್ಯಾತ ಗಾಯಕರು, ಕಿರುತೆರೆ ನಟರು ಮತ್ತು ಸಾಧಕರಾಗಿರ್ತಕ್ಕಂಥ ಶ್ರೀ ಶಶಿಧರ್ ಕೋಟಿ ಅವರು ಒಂದೆರಡು ಅಭಿಪ್ರಾಯಗಳನ್ನು ಮಾತಾಡಬೇಕಂತ ಕೇಳ್ಬೋದು. बोलो भारत माता की जय, वंदे वंदे. ಜೇನಿನ ಹೊಳೆಯೋ, ಹಾಲಿನ ಮಳೆಯೋ, ಸುಧೆಯೋ, ಕನ್ನಡ ಸವಿನುಡಿಯೋ. ಜೈ ಭುವನೇಶ್ವರಿ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಸಿರಿಗನ್ನಡಂ ಗೆಲ್ಗೆ. ವೇದಿಕೆಯಲ್ಲಿ ಹಾಗೂ ಮುಂಭಾಗದಲ್ಲಿರುವ ಭಗವತ್ ಸ್ವರೂಪಿಗಳು ಎಲ್ಲ ನನ್ನ ಸೋದರ ಸೋದರಿಯರಿಗೆ ನಿಮ್ಮ ಪ್ರೀತಿಯ ಪುಟ್ಟ ಗಾಯಕನ ನಮಸ್ಕಾರ, ಶುಭಾಶಯ, ವಂದನೆಗಳು. ಬಹಳ ಕಷ್ಟ ಇದೆ ಅಂದರೆ ನಾವೆಲ್ಲರೂ ಭಾವಜೀವಿಗಳು, ತುಂಬ ಇಮೋಷನಲ್. ನಾವೆಲ್ಲರೂ ಇಲ್ಲಿ ಇರೋರು ಎಲ್ಲರೂ ಅಷ್ಟೇ. ಮತ್ತು ನಮ್ಮ ಸಂಸಾರ ಆನಂದ ಸಾಗರ, ಒಂದೇ ಫ್ಯಾಮಿಲಿನ. ಈ ಭಾವ ತೀವ್ರತೆ ಇದ್ದಾಗ ಎಲ್ಲವನ್ನು ಹಂಚ್ಕೊಳ್ಳೋಕ್ಕೂ ಕಷ್ಟ. ಹೃದಯ ತುಂಬಿ ಬರುತ್ತೆ, ಮನಸ್ಸು ತುಂಬಿ ಬರುತ್ತೆ.
ಅಂತ ಸನ್ನಿವೇಶ ಇವತ್ತು ನಮ್ಗೆಲ್ರಿಗೂ ಆಗಿದೆ. ಯಾಕೆಂದ್ರೆ ಪ್ರೀತಿ ಇದನ್ನ ಹೆಚ್ಚು ದೊಡ್ಡದು ಯಾವುದೂ ಇಲ್ಲ. ನಿಮಗೆ ಶ್ರೀನಾಥ್ ಮಾತಾಡಿದ ಮೇಲೆ ಅದೇನು ಮಾತಿನ ಮೋಡಿಗಾರ. ನನ್ನ ಬಗ್ಗೆ ಹೇಳಿದ್ರೆ ನೀವು, ನಿಮ್ಮ ಬಗ್ಗೆ ಎಷ್ಟು ಅಭಿಮಾನ ನಮಗೆ, ನಿಮ್ಮ ಅಭಿಮಾನಿ ಬಳಗದ ಆಜೀವ ಸದಸ್ಯತ್ವ ನಾನು ಪಡ್ಕೊಂಡಿದ್ದೀನಿ. ಅಧ್ಯಕ್ಷ ಸ್ಥಾನ ಇದ್ದರೆ ಅದಕ್ಕೂ ಫೈಟ್ ಮಾಡ್ತೀನಿ, ಗೊತ್ತಾಯ್ತಲ್ವಾ? ನಮ್ಮ ಶ್ರೀನಾಥ್ ಹಾಗೆ ನಮ್ಮ ಇನ್ನೊಬ್ಬ ಮಾತಿನ ಮೋಡಿಗಾರ. ಅದು ಯಾವ ಜನ್ಮದ ಋಣಾನು ಬಂದು ಗೊತ್ತಿಲ್ಲ. ನಾವು 4 ವರ್ಷಗಳಲ್ಲಿ 40 ವರ್ಷಗಳ ಸ್ನೇಹದ ಒಂದು ಗಾಢತೆ ನಮ್ಮಲ್ಲಿದೆ, ಆ ಸಾಂದ್ರತೆ ನಮ್ಮಲ್ಲಿದೆ, ಇಂಟೆನ್ಸಿಟಿ. ಅವ್ರು ನಿರೂಪಣೆ ಬಹಳ ಇಷ್ಟ ನನಗೆ. ಆಸ್ ಎ ಪರ್ಸನ್ ಆಲ್ಸೋ ಇಸ್ ಸೋ ಗುಡ್. ಸರಳತೆ, ಸಜ್ಜನಿಕೆ ಎಲ್ಲವನ್ನ ಮೇಳೈಸಿಕೊಂಡಿರುವಂಥ ನಮ್ಮ ವೆಂಕಟೇಶ್ ಜಿ. ದೇವ್ರು ಒಳ್ಳೇದು ಮಾಡಲಿ ಸರ್, ನಿಮ್ಗೆ ನಿಮ್ಮ ಕುಟುಂಬಕ್ಕೆ ಶುಭವಾಗಲಿ. ಈ ನಮ್ಮ ಪುಟ್ಟ ತಂಗಿ ಇಲ್ಲಿ ಒಬ್ಬಳಿದ್ದಾರೆ, ಲಲಿತಾ. ಯಾವತ್ತೂ ಲಾಲಿತ್ಯದಿಂದ ಇರುವವಳು, ಎಲ್ಲರನ್ನ ಪ್ರೀತಿಸುವಂಥ ಒಂದು ಸ್ವಭಾವ ಇರುವಂಥ ಲಲಿತಾ ಕಲಾ ಅಕಾಡೆಮಿಯನ್ನು ಕೂಡ ಸ್ಥಾಪನೆ ಮಾಡಿದಂಥವರು. ಒಳ್ಳೇದಾಗಲಿ, ನಿಮ್ಮ ಕನಸುಗಳೆಲ್ಲ ನನಸಾಗಲಿ. ದೊಡ್ಡ ಸಮಾಜ ಸೇವಕರು, ಸಾಹಿತಿಗಳು, ನಮ್ಮ ಸಂಗನ ಬಸಪ್ಪ ಸರ್ ಅವರು ನಮ್ಮ ಮತ್ತೆ ಭೇಟಿಯಾಗುವ ಒಂದು ಸಂದರ್ಭ ಬರಲಿ ಸರ್. ನಿಮ್ಮ ಸಾಧನೆಗೆ ಶರಣ. ಒಳ್ಳೇದಾಗ್ಲಿ ಸರ್. ನಮ್ಮ ಕೃಷ್ಣ ಎಲ್ಲಿದ್ದಾರೆ? ಕಲಾವಿದ ಕೃಷ್ಣ ಅವರು ಇಲ್ಲಿದ್ದಾರೆ ನೋಡಿ. ಅವರು ನಗ್ತಾನೆ ಇರ್ತಾರೆ, ನಾನು ನಗ್ತಾನೆ ಇರ್ತೀವಿ. ನಮ್ಮ ಒಳಗಿನ ನೋವುಗಳು ಬೇರೆ ಸರ್. ಅದು ಪ್ರತಿಯೊಬ್ಬ ಕಲಾವಿದನ ಅಥವಾ ಯಾವುದೇ ಮನುಷ್ಯನ ನಗುವಿನ ಹಿಂದೆ ಎಷ್ಟು ನೋವುಗಳು ಇರ್ಬೋದು, ದುಗುಡ ದುಮಾನ ಇರ್ಬೋದು. ಅದು ಬೇಡ, ಇನ್ನೊಬ್ರಿಗೆ ಯಾಕೆ ಬೇಕು? ಇರುವಷ್ಟು ಸಮಯ ಇಲ್ಲಿ ನೀವೆಲ್ಲರೂ ಸ್ಮೈಲಿಂಗ್ ಫೇಸಲ್ಲಿ ಇದ್ದೀರಿ, ಲೈವ್ಲಿ ಆಗಿದ್ದೀರಿ, ಖುಷಿಯಾಗಿ ಇದೇ ಜೀವನ. ಈ ಕ್ಷಣ ಮಾತ್ರ ನಮ್ಗೆ ಗೊತ್ತಿರೋದು, ಇದು ಸತ್ಯ. ಲೆಟ್ ಅಸ್ ಎಂಜಾಯ್ ದಿಸ್ ಮೊಮೆಂಟ್. ಒಂದು ಒಳ್ಳೆಯ ರೀತಿಯಲ್ಲಿ ಪ್ರತಿ ಕ್ಷಣವನ್ನ ಕಳೆಯುವಂಥ ಒಂದು ಬದ್ಧತೆ, ಆ ಸಂಕಲ್ಪ ನಮ್ಮಲ್ಲಿದ್ದಾಗ ಬದುಕು ಹಸನಾಗ್ತದೆ, ಬದುಕು ಸಾರ್ಥಕ ಆಗದಂತೆ. ಇದನ್ನು ನನ್ನ ತಂದೆ ತಾಯಿ ಹೇಳಿಕೊಟ್ರು. ಯಾವ ಕಾಲದಲ್ಲಿ ಕೂಡ ಇನ್ನೊಬ್ಬರಿಗೆ ತೊಂದರೆ ಬಯಸದೇ ಇದ್ದರೆ, ತೊಂದರೆಯನ್ನು ನಾವು ಬಯಸ್ತಿದ್ರೆ ಅಷ್ಟು ಸಾಕು. ಸಾಧ್ಯ ಇದ್ರೆ, ಇಫ್ ಪಾಸಿಬಲ್, ದೊಡ್ಡವರು ಹೇಳ್ತಾರೆ, ಇಫ್ ಪಾಸಿಬಲ್ ಡೂ ಗುಡ್ ಟು ಅದರ್ಸ್, ಮೇಕ್ ಪೀಪಲ್ ಹ್ಯಾಪಿ ಇನ್ ಅಂಡ್ ಅರೌಂಡ್ ಯು. ಒಂದು ವೇಳೆ ಸಂತೋಷ ಕೊಡೋಕ್ಕಾಗಿಲ್ಲ, ಕಷ್ಟ ಅಂತ ಕೊಡಬೇಡಿ ಅಲ್ವಾ, ತೊಂದರೆ ಕೊಡಬೇಡಿ. ಇದು ನಮ್ಮ ಜೀವನ. ಹಾಗಾಗಿ ನಾನು ಖಂಡಿತನಲ್ಲಿ ಯಾವುದೇ ಭ್ರಮೆಗಳಿಲ್ಲ. ಶ್ರೀನಾಥ್ ತುಂಬ ಹೇಳಿದ್ರು ನನ್ನ ಬಗ್ಗೆ. ಏನೋ ಜನರಿಗೆ ಸಂತೋಷ ಕೊಡೋ ಮಹಾಭಾಗ್ಯವನ್ನ ಭಗವಂತ ಮತ್ತು ಭೌತಿಕವಾಗಿ ನನ್ನ ಜೊತೆಲಿ ಇಲ್ಲದಿರೋ ನನ್ನ ತಂದೆ ತಾಯಿ ಶಕ್ತಿ ಕೊಟ್ಟಿದ್ದಾರೆ ಅಷ್ಟೇ. ಇವತ್ತು ಅಪ್ಪನೂ ಇಲ್ಲ ನನ್ನ ಜೊತೆ, ಅಮ್ಮನೂ ಇಲ್ಲ. ಆದರೆ ಅಲ್ಲಿಂದಲೇ ಅವರು ಆಶೀರ್ವಾದ ಮಾಡ್ತಾರೆ. ಅವ್ರು ಮಾಡಿದ ಒಳ್ಳೆತನ ನಮ್ಮನ್ನು ಹೇಗೆ ಮುಂದುವರಿಸುತ್ತಷ್ಟೇ. ಮತ್ತು ಜನರ ನಿಷ್ಕಲ್ಮಶವಾದ ಪ್ರೀತಿ, ಕಲಾವಿದರಿಗೆ ಸಿಗುವಂಥ ಪ್ರೀತಿಗೆ ಬೆಲೆ ಕಟ್ಟೋದು ಸಾಧ್ಯ ಇಲ್ಲ ವೆಂಕಟೇಶ್ ಜಿ. ಕಲಾವಿದರಿಗೆ ಸಿಗುವಂಥ ಪ್ರೀತಿ ಬಹುಶಃ ಡಾಕ್ಟರ್ಸ್ಗೆಲ್ಲ ಸಿಗ್ಬೋದು, ಯಾಕೆಂದರೆ ಜೀವ ಕೊಡುವವರು ಅವರು. ಆದರೆ ಕಲಾವಿದರಿಗೆ ಮಹತ್ತರವಾದಂಥ ಪ್ರೀತಿ ಸಿಗತ್ತೆ. ನಮ್ಮಿಂದ ದೊಡ್ಡವರು ನಮಗೆ ನಮಸ್ಕಾರ ಮಾಡ್ತಾರೆ ಅಂತ ಅರ್ಥ ಅಂದ್ರೆ ನಮ್ಮಲ್ಲಿರೋ ವಿದ್ಯೆಗೆ ನಮಸ್ಕಾರ ಮಾಡ್ತಾರೆ. ಆ ತಾಯಿ ಸರಸ್ವತಿ ನಮಗೆ ಇಷ್ಟಾದರೂ ಕೊಟ್ಟಿದ್ದಾಳಲ್ಲ, ಇಷ್ಟಾದ ದೊಡ್ಡ ಗಾಯಕಿಯರು ನೋಡಿ ನಮ್ಮದಾದ ಶೈಲಿಯನ್ನು ಡೆವಲಪ್ ಮಾಡಿಕೊಂಡು ಅನೇಕ ಮಂದಿಗೆ ಸಂತೋಷ ಕೊಡುವ ಕಾಯಕ. ಹಾಗಾಗಿ ಐ ಆಮ್ ಪ್ರೌಡ್ ಟು ಬಿ ಎ ಸಿಂಗರ್. ಆಲ್ವೇಸ್ ಐ ಆಮ್ ಪ್ರೌಡ್ ಟು ಬಿ ಎ ಸಿಂಗರ್. ನಾನು ಲೆಕ್ಚರರ್ ಆಗಿದ್ದು ಅದು ಭಾಳ ಇಷ್ಟ ನನಗೆ. ಎರಡು ಮಾಡೋಕ್ಕಾಗಲ್ಲ, ಯಾಕೆಂದರೆ ವಾಯ್ಸ್ ನೋಡ್ಕೊಳ್ಬೇಕು. ಯಾವತ್ತು ಓವರ್ ಸ್ಟ್ರೈನ್ ಮಾಡ್ಕೊಳ್ಬೇಡಿ ಬಂಧುಗಳೇ. ಯಾವತ್ತು ವಾಯ್ಸಿಗೆ ಹೇಗೆಂದರೆ ಸ್ಟ್ರೈನ್ ಕೊಡಬೇಕು, ರೆಸ್ಟ್ ಕೊಡಬೇಕು, ಸ್ಟ್ರೈನ್ ಕೊಡಬೇಕು, ರೆಸ್ಟ್ ಕೊಡಬೇಕು. ಇದು ವಾಯ್ಸಿನ ಗುಟ್ಟು. ಓವರ್ ಸ್ಟ್ರೈನ್ ಮಾಡ್ಕೊಂಡು ಹೋದರೆ ಕಷ್ಟ. ವಾಯ್ಸಿಗೆ ಅದರದಾದ ಇಜಿಮಿತಿಗಳಿದೆ. ನೀವೆಲ್ಲ ನಿಮಗೆ ನಾನು ಟಿಪ್ಸ್ ಹೇಳೋದಷ್ಟೇ, ನನ್ನ ಒಂದು ಏಜಲ್ಲಿ ಸೀನಿಯಾರಿಟಿಯಲ್ಲಿ ಅಷ್ಟೇ, ಬಟ್ ಯಾವುದ್ರಲ್ಲೂ ಅಲ್ಲ. ಒಳ್ಳೆಯದಾಗಲಿ ನಿಮಗೆಲ್ಲ. ಗಾಯನ, ಸಂಗೀತ ಅದು ಹೃದಯದ ಭಾಷೆ. ನಮ್ಮ ದುಗುಡ ದುಮಾನ ಏನಿದ್ರು ನಮಗೆ ಇಟ್ಕೊಳ್ಳೋಣ. ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ, ನಗುವ ನೋಡುತ್ತ ನಗುವುದು ಅತಿಶಯದ ಧರ್ಮ. ಇದು ಡಿ ವಿ ಜಿ ಅವರ ಮಾತು. ನಾವು ಸಂತೋಷ ಪಡಬೇಕು, ಇನ್ನೊಬ್ಬರಿಗೆ ಸಂತೋಷ ಕೊಡಬೇಕು, ಇನ್ನೊಬ್ಬರು ಸಂತೋಷಗಳು ನೋಡಿ ನಾವು ಸಂತೋಷ ಪಡಬೇಕು. ಎಂಥ ಮಾತು, ಇಂಥ ಒಂದೊಂದು ಮಾತು. ಬಸವಣ್ಣವ್ರ ಒಂದು ವಚನ ನಾವು ತಗೊಂಡ್ರೆ ಸಾಕು, ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ ಅಲ್ವಾ ಸರ್? ಒಂದು ವಚನ ಫಾಲೋ ಮಾಡಿದ್ರೆ ಸಾಕು, ಈ ಸಮಸ್ಯೆನೇ ಎಷ್ಟು ಇರೋದಿಲ್ಲ. ನೋಡಿ, ನಾವು ಇಷ್ಟೆಲ್ಲ ಇಲ್ಲಿ ಕೂತ್ಕೊಂಡು ಖುಷಿಯಲ್ಲಿ ಮಾತಾಡ್ತೀವಲ್ಲ, ಹೊರಗಡೆ ಎಷ್ಟು ಚೆನ್ನಾಗಿದೆ ವಾತಾವರಣ. ಮಕ್ಕಳಿಲ್ಲ, ಅವ್ರ ಹತ್ರ ನಾವು ಪಾಸಿಟಿವ್ ಮಾತಾಡ್ಬೇಕು. ನಾವೆಲ್ಲ ಸಹೋದರರು ಇರೋ ಕಾರಣ ಹೇಳೋದು ನಾನು. ಜಾತಿ ಹೆಸರಲ್ಲಿ ಗಲಾಟೆ, ಧರ್ಮದ ಹೆಸರಲ್ಲಿ ಗಲಾಟೆ. ರಾಜಕೀಯದಲ್ಲಿ ಯಾರು ಕೂಡ ರೋಲ್ ಮಾಡೆಲ್ಸ್ ಇಲ್ಲ ಸರ್, ಆಲ್ಮೋಸ್ಟ್ ಇಲ್ಲ. ಹೌದಾ, ಒಪ್ಪುತ್ತೀರಾ? ಇರ್ಬೋದು, ಕೆಲವು ಅಪರೂಪಕ್ಕೆ ಇರ್ಬೋದು. ಬೇಸರ ಆಗಿದೆ, ಬ್ರಹ್ಮನಿರಸನಾಗಿದೆ, ಏನು ಮಾಡೋಕ್ಕಾಗಲ್ಲ. ಓಟ್ ಹಾಕೋದು ಒಂದೇ ನಮಗೆ ರೈಟ್ ಇರೋದು. ಏನೂ ತಿದ್ದಕ್ಕಾಗ್ತಲ್ಲ. ಯಾವ ಮೋದಿ ಬಂದರೂ ಆಗ್ತಾ ಇಲ್ಲ, ಯಾವ ಇವರು ಬಂದರೂ ಆಗ್ತಾ ಇಲ್ಲ. ಎಲ್ಲ ಭ್ರಷ್ಟಾಚಾರ ಹಾಗೆಯೇ ಉಳಿದಿದೆ. ನಾನು ಯಾವ ಪಕ್ಷಕ್ಕೂ ಕೂಡ ವಿರೋಧ ಇಲ್ಲ, ಯಾವ ಪಕ್ಷಕ್ಕೂ ವಿರೋಧ ಇಲ್ಲ. ನಮ್ಮ ಸನಾತನ ಧರ್ಮವನ್ನು ಎತ್ತಿ ಹಿಡಿಬೇಕಷ್ಟೇ. ನಾವು ಸನಾತನ ಧರ್ಮ ಅಂತ ಹೇಳೋದಕ್ಕೆ ಹಿಂದೆ ಮುಂದೆ ನೋಡೋದು ಬೇಡ. ಸನಾತನ ಧರ್ಮ ಎಲ್ಲರನ್ನ ಪ್ರೀತಿಸೋರು. ವಸುದೈವ ಕುಟುಂಬಕಂ, ಇಡೀ ವಿಶ್ವವೇ ನಮ್ಮ ಕುಟುಂಬ. ಇದು ನಮ್ಮ ಮಾತು, ನಮ್ಮ ಧರ್ಮದ ಮಾತು, ನಮ್ಮ ಸನಾತನ ಸಂಸ್ಕೃತಿ ಮಾತು. ಆ ನಿಟ್ಟಿನಲ್ಲಿ ನೀವು ಹೇಳಿದ್ದೀರಿ. ಇಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಮುಖ್ಯ ಅಲ್ಲ, ಎಲ್ಲರೂ ಭಾರತೀಯರೇ. ಇದು ನಮ್ಮ ಧರ್ಮ, ನಮ್ಮ ಸಹಜ ಸ್ವಭಾವ. ವಿ ಲವ್ ಆಲ್.
ಇದನ್ನು ಸಾರಿದಂಥ ಈ ಭಾರತದಲ್ಲಿ ಯಾವ ರೀತಿಯ ಪರಿಸ್ಥಿತಿ ನೋಡಿ. ಈಗ ನಾವು ಒಗ್ಗಟ್ಟಲ್ಲಿ ಹೋಗದಿದ್ರೆ ಮುಂದಿನ ಜನರೇಷನ್, ನಮ್ಮ ಮಕ್ಕಳು ಮೊಮ್ಮಕ್ಕಳು ಈ ಸ್ಥಿತಿ ಯಾವ ರೀತಿ ಆಗತ್ತೆ, ಯಾವ ಹೊಡೆದಾಟ ಬಡದಾಟ ಬರುತ್ತೋ ದೇವರಿಗೆ ಗೊತ್ತು. ಅದೆಲ್ಲದರ ಮಧ್ಯೆ ನಮ್ಮ ಬದುಕನ್ನು ಸಂತೋಷವಾಗಿ ನಾವು ಕಳಿಬೇಕಾದ್ರೆ ಇಂಥ ಕಲೆಗಳು ಬೇಕು. ಸಾಹಿತ್ಯ ಇರ್ಬೋದು, ಸಂಗೀತ ಇರ್ಬೋದು, ನೃತ್ಯ ಇರ್ಬೋದು, ಈ ಎಲ್ಲ ಲಲಿತ ಕಲೆಗಳು ನಮ್ಮ ಭಾರತೀಯ ಸಂಸ್ಕೃತಿಯ ದಿವ್ಯವಾದ ಭವ್ಯವಾದ ಭಾರತೀಯ ಸಂಸ್ಕೃತಿಯ ಸುಂದರವಾದಂಥ ಅದ್ಭುತವಾದಂಥ ಕನ್ನಡದ ಸಂಸ್ಕೃತಿಯ ಪ್ರತಿಬಿಂಬ ಇದು ನಮ್ಮ ಸಂಗೀತ. ಅಂಥ ಕ್ಷೇತ್ರದಲ್ಲಿ ನಾವು ಚಿಕ್ಕವರಾಗಿದ್ದಾಗ ನಮಗೆ ಕರೋಕೆಲ್ಲ ಯಾವುದು ಗೊತ್ತೇ ಇಲ್ಲ. ಬಂದಿದ್ದೆ ಆಮೇಲೆ ನಾನು ಆಕಾಶವಾಣಿಯಲ್ಲಿ 16 ವರ್ಷ ಒಳಗೆ ಆಕಾಶವಾಣಿಯಲ್ಲಿ ಯುವವಾಣಿ ಸರ್ 16 ವರ್ಷ ಆದ ಕೂಡಲೇ ಆಗ ಕುಡಿದಾಡಿ ಬಿಟ್ಟಿದ್ದೆ ನಾನು. ಈಗೇನಲ್ಲಿ SP ಅವ್ರ ಜೊತೆಲಿ ಕೂಡ ಮಕ್ಕಳಿಗೆ ಹಾಡುವಂಥ ಅವಕಾಶ ಬರ್ತದೆ. ಅಂಥ ಮಹಾನುಭಾವರು ಅಷ್ಟು ಪ್ರೀತಿಯಿಂದ ಪ್ರೋತ್ಸಾಹಿಸ್ತಾ ಇದ್ರು SP ಅವರು. ಅದೆಲ್ಲ ದೊಡ್ಡ ಅವರಿಗೆಲ್ಲ ನಾವು ಎಷ್ಟು ನಮಸ್ಕಾರಗಳು SP ಅವರಿಗಾಗಿರ್ಬೋದು, ವಿಜಯಸಾಸ್ ಅವರಿಗಾಗಿರೋ PB ಆಗಿದ್ದು ನೋಡಿ, ಎಲ್ಲರ ಹೆಸರು ಇದೆ. ಕುವೆಂಪು ಅವರು ಸಾಹಿತಿಗಳಿಗೆ ಬಂದರೆ ಕುವೆಂಪು ಇಂಥ ಒಂದು ನಾಡಗೀತ ನಿಮಗೆ ಕೊಟ್ಟಿದ್ದಾರಲ್ಲ, ಯಾವ ರಾಜ್ಯದಲ್ಲಿ ಇದೆ ಹೇಳಿ? ಜೈ ಭಾರತ ಜನನೀಯ ತನುಜಾತಿ, ಏಕಕಾಲದಲ್ಲಿ ಭಾರತದ ಗುಣಗಾನ, ಕನ್ನಡ ತಾಯಿಯ ಗುಣಗಾನ, ಕನ್ನಡ ಭುವನೇಶ್ವರ ಗುಣಗಾನ, ಎಲ್ಲೂ ಇಲ್ಲ. ಹಾಗಾಗಿ ನಾವು ಭಾಗ್ಯಶಾಲಿಗಳು, ನಾವು ಪುಣ್ಯವಂತರು. ಇದರಲ್ಲೇ ಹೀಗೆ ಮುಂದೆ ಸಾಗೋಣ ಅಷ್ಟೇ. ಪ್ರೀತಿಯಿಂದ ಸಾಗೋಣ, ನೀತಿಯಿಂದ ಸಾಗೋಣ, ಭಕ್ತಿಯಿಂದ ಸಾಗೋಣ. ನೀವೆಲ್ಲರೂ ಕೂಡ ಸಂಗೀತದಲ್ಲಿ ಮುಂದೆ ಹೋಗಿ, ಎಲ್ಲರೂ ಬ್ಯೂಟಿಫುಲ್ ವಾಯ್ಸಸ್, ಫಸ್ಟ್ ಕ್ಲಾಸ್ ಸಿಂಗಿಂಗ್, ನೀವೆಲ್ಲ ಪ್ರೊಫೆಷನಲ್ ಆಗಿದ್ದೀರಿ. ಈಗ ಅಷ್ಟು ಬೆಳೆದು ಬಿಟ್ಟಿದೆ ಕರೋಕೆ. ನಾನು ತುಂಬ ಕಡೆ ಪ್ರೋಗ್ರಾಮ್ಗೆ ಹೋಗ್ತೀನಿ, ಖುಷಿ ಆಗುತ್ತೆ. ಇದನ್ನು ನೀವು ಮಾಡುವಂಥ ಇನ್ನೊಂದು ಕೆಲಸ ಏನು, ತುಂಬ ದೊಡ್ಡ ಶ್ರೋತೃವೃಂದವನ್ನೇ ನೀವು ಕೂಡ ನೀವು ರೆಡಿ ಮಾಡ್ತಾ ಇದ್ದೀರಿ. ಇದು ಬೇಕು. ಬನ್ನಿ ಸರ್, ರಮಾನಂದ್ ಸರ್ ನೋಡಿ ಬಂದರು. ರಮಾನಂದ್ ಸರ್ ಜೊತೆ ಚಪ್ಪಾಳೆ ಕೊಡಿ. ನಮ್ಮ ಅತ್ಯಂತ ಆತ್ಮೀಯರು. ಅವರು ಕೇವಲ ಹಾಸ್ಯ ಕಲಾವಿದರಲ್ಲ, ಎಲ್ಲ ಪಾತ್ರಗಳಿಗೂ ಜೀವ ತುಂಬುವಂತ ಒಬ್ಬ ಅದ್ಭುತ ಕಲಾವಿದರು. ಬನ್ನಿ ಸರ್. ರಮಾನಂದ್ ಸರ್ ಬನ್ನಿ. ಅದನ್ನೇ ಹೇಳ್ತಾ ಇದ್ದೆ, ಕಲೆ ಬದುಕಿಗೆ ಒಂದು ಅರ್ಥ ಕೊಡುತ್ತೆ. ಗಾಡ್ ಬ್ಲೆಸ್ ಯು ಸರ್, ಒಳ್ಳೆಯದಾಗಲಿ. ನಾವೆಲ್ಲ ಸೇರಿಕೊಂಡು ಹೀಗೆ ಸೇರ್ತಾ ಇರೋಣ. ನಾನು ಇವತ್ತು ಸ್ವಲ್ಪ ಬಿಸಿ ಇತ್ತು, ಶೆಡ್ಯೂಲ್ ಒಂದೆರಡು ಕಾರ್ಯಕ್ರಮ ಮುಗಿಸಿ ಇಲ್ಲಿ ಬಂದ. ನಾನು ಕೃಷ್ಣ ಅವ್ರಿಗೆ ಹೇಳಿದ್ದೆ ಬಂದೇ ಬರ್ತೇನೆ, ಒಂದ್ಸಲ ಹೇಳಿದ್ರೆ ಬಂದೇ ಬರ್ತೀನಿ ಸರ್. ಅದು ಶ್ರೀನಾಥ್ಗೆ ಗೊತ್ತು, ನಾನು ಹೇಳಿದ ಮೇಲೆ ಬಂದೇ ಬರ್ತೀನಿ. ನಿಮ್ಮೆಲ್ಲರ ಪ್ರೀತಿಗೆ ಶರಣು. ಕೂತ್ಕೊಳ್ಳಿ ಸರ್. ನಿಮ್ಮೆಲ್ಲರ ಪ್ರೀತಿಗೆ ಶರಣು. ನನ್ನ ಮೇಲೆ ವಿಶೇಷವಾದ ಅಭಿಮಾನ ತೋರಿಸಿದ್ದೀರಿ. ನಿಮ್ಮ ಒಬ್ಬ ಸಹೋದರನ ನೆಲೆಯಲ್ಲಿ ಒಬ್ಬ ಆತ್ಮೀಯ